ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಜೈಲನ್ನೇ ಜೂಜು ಅಡ್ಡೆ ಮಾಡಿಕೊಂಡಿರುವಂತಹ ಕೈದಿಗಳ ಬಗ್ಗೆ ವರದಿಯನ್ನು ಕೊಡಲಾಗಿತ್ತು. ಕೆಲ ತಿಂಗಳ ಹಿಂದೆ ಜೈಲಲ್ಲಿ ನಡೆದಿದ್ದ ಘಟನೆ ಬಗ್ಗೆ ಡಿಐಜಿ ರೂಪಾ ಕೊಟ್ಟಿದ್ದ ವರದಿಗೆ ಪೂರಕವಾದ ಸಾಕ್ಷಿ ಈಗ ಲಭ್ಯವಾಗಿದೆ. ಜೈಲನ್ನೇ ಜೂಜು ಅಡ್ಡೆಯನ್ನಾಗಿ ಕೈದಿಗಳು ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಅದು ಕೇವಲ ಜೈಲಾಗಿ ಉಳ್ಕೊಂಡಿಲ್ಲ, ಅಲ್ಲಿ ಪಾಪಿಗಳು ಅಥವಾ ಏನು ಅಪರಾಧಗಳನ್ನ ಮಾಡಿ ಜೈಲಿಗೆ ಶಿಕ್ಷೆಗೆ ಅಂತ ಹೋಗಿರ್ತಾರೆ, ಅವರ ಪಾಲಿಗೆ ಅದು ಸ್ವರ್ಗವಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಅಲ್ಲಿ ಜೂಜಾಟ ನಡೀತಾ ಇದೆ, ಡ್ರಗ್ಸ್ ಹೋಗ್ತಾ ಇದೆ, ಗಾಂಜಾ ಹೋಗ್ತಾ ಇದೆ, ವಿವಿಐಪಿ ಕೈದಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇದೆ. ಸಾಮಾನ್ಯ ಕೈದಿಗಳಂತೆ ಅವ್ರನ್ನ ಇಡ್ಲಾಗ್ತಾ ಇಲ್ಲ. ಜೈಲು ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಆಗಿರಬೇಕು, ಅದು ವಿವಿಐಪಿ ಆಗಿರಲಿ ಅಥವಾ ಸಾಮಾನ್ಯ ಕೈದಿಯೇ ಆಗಿರಲಿ. ಅವರಿಗೆ ರಕ್ಷಣೆಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಪ್ರತ್ಯೇಕವಾಗಿ ಇರಿಸೋದೊಂದು ಬಿಟ್ಟರೆ ಅವರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೊಡುವಂತಹ ಯಾವುದೇ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದು ಜೈಲು. ಆದರೆ ಇಲ್ಲಿ ಎಲ್ಲವೂ ಕೂಡ ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಡಿಐಜಿ ರೂಪಾ ಅವರು ಕೊಟ್ಟಿದ್ದ ವರದಿಯಲ್ಲಿ ಬಯಲಾಗಿತ್ತು. ಈಗ ನಾವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಇದು ಕೈದಿಗಳು ಯಾವ ರೀತಿ ಜೂಜಾಡ್ತಾ ಇದ್ದಾರೆ. ಸಾಲಾಗಿ ಕುಳಿತುಕೊಂಡು ಅಲ್ಲಿರುವಂತಹ ಸಿಬ್ಬಂದಿ ಗಮನಿಸ್ತಾ ಇದ್ರು ಕೂಡ ಕೇರ್ ಮಾಡದೆ ಇಲ್ಲಿ ಜೂಜಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ದುಡ್ಡನ್ನ ಇಟ್ಟು, ಸಾವಿರಾರು ರೂಪಾಯಿ ದುಡ್ಡನ್ನ ಇಟ್ಟು ಇಲ್ಲಿ ಎಸ್ಪೀಟ್ ಕಾರ್ಡ್ಸ್ ಆಡ್ತಾ ಇರೋದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಇದು ಮೊಬೈಲ್ ಫುಟೇಜ್, ಜೈಲಿನ ಒಳಗಿಂದ ಸಿಕ್ಕಿರುವಂತಹ ಮೊಬೈಲ್ ಫುಟೇಜ್. ಅಲ್ಲಿ ಮೊಬೈಲ್ ಕೂಡ ಇದೆ, ರೆಕಾರ್ಡಿಂಗ್ ಕೂಡ ಆಗ್ತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೈಲಿನಲ್ಲಿ ಯಾವ ರೀತಿಯ ನಿಯಮಗಳನ್ನು ಬ್ರೇಕ್ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಈ ದೃಶ್ಯ ನೋಡಿದ ಮೇಲೆ ಇವಾಗ ಏನ್ ಹೇಳ್ತಾರೆ ಡಿಜಿ ಸತ್ಯನಾರಾಯಣ ರಾವ್ ಅಂತ? ನಾಗೇಂದ್ರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಈ ದೃಶ್ಯ ನೋಡಿದ ಮೇಲೆ ಇವಾಗ ಡಿಜಿ ಸತ್ಯನಾರಾಯಣ ರಾವ್ ಈಗ ಏನ್ ಹೇಳ್ತಾರೆ ಅಂತ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೇವೆ. ನಾವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಪರಪ್ಪನ ಅಗ್ರಹಾರ ಜೈಲಿನ ಒಳಭಾಗದಲ್ಲಿ ಆಗಿರುವಂತಹ ಜೂಜಾಟದ ದೃಶ್ಯಾವಳಿ. ಅಲ್ಲಿರುವಂತಹ ಒಬ್ಬ ಕೈದಿಯೇ ಇದನ್ನ ಶೂಟ್ ಮಾಡಿರುವಂಥದ್ದು. ಸೊ ಅಲ್ಲಿ ಮೊಬೈಲ್ ಫೋನ್ ಕೂಡ ಇದೆ, ಆಡೋಕೆ ವ್ಯವಸ್ಥೆ ಕೂಡ ಇದೆ, ಪರ್ಮಿಷನ್ ಕೂಡ ಇದೆ. ಅಲ್ಲಿರುವ ಸಿಬ್ಬಂದಿ ಇದನ್ನ ತಡಿತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕೋರ್ಟ್ನಲ್ಲಿ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆಯಾಗಿ ಅವ್ರನ್ನ ಶಿಕ್ಷೆ ಅನುಭವಿಸಿ ಅಂತ ಕಳಿಸಿದ್ರೆ ಇಲ್ಲಿ ಯಾರೂ ಕೂಡ ಕಠಿಣ ಶಿಕ್ಷೆಯನ್ನ ಎದುರಿಸ್ತಾ ಇಲ್ಲ. ಎಲ್ಲರೂ ಕೂಡ ಆರಾಮಾಗಿ ನಶೆಯಲ್ಲಿ ತೇಲಾಡ್ತಾ ಜೂಜಾಡ್ತಾ ಕಾಲವನ್ನು ಕಳೀತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಈಗ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ, ಈ ದೃಶ್ಯವನ್ನ ನೋಡಿದ ಮೇಲೆ ಡಿಜಿ ಸತ್ಯನಾರಾಯಣ ರಾವ್ ಅವರು ಏನ್ ಹೇಳ್ತಾರೆ ಈಗ? ಅಮರ್ ಪ್ರಸಾದ್, ಎಲ್ಲೋ ಒಂದು ಕಡೆ ಡಿಐಜಿ ರೂಪಾಲ್ ಅವರು ನೀಡಿದಂತಹ ವರದಿಗೆ ಪ್ರತ್ಯಕ್ಷವಾದಂತಹ ಸಾಕ್ಷ್ಯಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಈಗ ಸಿಕ್ಕಿರುವಂತದ್ದು. ಜೈಲಿನಲ್ಲಿ ಏನು ಅಕ್ರಮ ಚಟುವಟಿಕೆಗಳು ನಡೀತಾ ಇಲ್ಲ, ಅಲ್ಲೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಹೇಳ್ದಂತ ಅಲ್ಲಿದ್ದಂತ ಜೈಲ್ ಅಧಿಕಾರಿಗಳು ಜೊತೆಗೆ ಡಿಜಿಗೂ ಈ ಒಂದು ವಿಡಿಯೋನ ಒಮ್ಮೆ ನೋಡಿದ್ರೆ ಸಾಕಾಗುತ್ತೆ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು ಜೈಲಿನ ಸಿಬ್ಬಂದಿಗಳ ಮುಂದೆ ನಡೀತಾ ಇದೆ. ಆದ್ರೂ ಕೂಡ ಅಲ್ಲೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಿಲ್ಲ. ಇದೇ ವರದಿಯನ್ನ ಕಾರಾಗೃಹದ ಡಿಐಜಿ ರೂಪಾ ಅವರು ಡಿಜಿಗೆ ಕೊಟ್ಟಿರುವಂತದ್ದು. ಜೈಲಿನಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದ್ರು ಕೂಡ ಯಾರು ಇದರ ಬಗ್ಗೆ ಕ್ರಮನ ತೆಗೆದುಕೊಳ್ತಿಲ್ಲ. ಹಾಗಾಗಿ ಖುದ್ದು ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ವರದಿಯನ್ನ ಕೊಟ್ಟಿದ್ರು. ಆದ್ರೆ ಅದನ್ನ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು ಅಂತೇಳಿ ಡಿಜಿ ಖುದ್ದು ಮಾಧ್ಯಮಗಳ ಮುಂದೆ ಮಾತನಾಡಿದ್ರು. ಆದ್ರೆ ಈ ಒಂದು ವಿಡಿಯೋ ನೋಡಿದ ನಂತರ ಇವರು ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ನಾಗೇಂದ್ರ.